ಸೊ ನೆಕ್ಸ್ಟ್ ಏನ್ ಮಾಡಕತ್ತಿದೀವಿ ನಾವು ಫೈಲ್ಸ್ ಟ್ರಾನ್ಸ್ಫರ್ ಮಾಡಕತ್ತಿದೀವ ಅದನ್ನ ಮಾಡೋಣ. ಯಾವ್ದು ಬೇಕಾದ ಒಂದು ಇದನ್ನ ತಗೋ. ಒಂದು ಇದೈತೆ, ಇದನ್ನೊಂದು ಲೈಬ್ರರಿ ಕಾಪಿ ಮಾಡ್ಕೋತೀನಿ ನಾನು. ಅವ್ರ ಏನ್ ಬರ್ದಿರ್ತಾರಲ್ಲ ಕೋಡ್ ಕಾಪಿ ಮಾಡ್ಕೊನೋ ಅದನ್ನ ಎಕ್ಸಾಕ್ಟ್ಲಿ. ಇಲ್ಲೇನೈತಿ ಫೈಲ್ ಸ್ಪೆಸಿಫೈ ದ ಪಾತ್ ಆಫ್ ದ ಫೈಲ್ ಯು ವಾಂಟ್ ಟು ಕಾಪಿ. ನನಗೇನ್ ಬೇಕಾಗೈತಿ ಕನ್ಸಿಡರ್ ಇದನ್ನ ಜೇಸನ್ ಅಂತ ಐತ್ಲ ಅದನ್ನ ಆರ್ಕೈವ್ ಒಳಗೆ ಕಾಪಿ ಮಾಡೋದೈತಿ. ಸೊ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಕಾಪಿ ಪಾತ್ ಮಾಡ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಡೆಸ್ಟಿನೇಷನ್ ಡೈರೆಕ್ಟರಿ ಯಾವ್ದನಂದ ಇದು, ಇಲ್ಲಿ ಕಾಪಿ ಮಾಡ್ಕೋತೀನಿ, ಹಾಕ್ತೀನಿ ಅಲ್ಲಿ ಡನ್. ಇದು ಆತ ಇಲ್ಲಿ ನೋಡಿದೀವಿ ಅಂದ್ರೆ ಆರ್ಕೈವ್ ಒಳಗ ಕಾಪಿ ಆಗಿರ್ತತಿ. ಓಕೆ, ಸೊ ಹಿಂಗ ಒಂದ ವೇ ಇರಂಗಿಲ್ಲ. ಇಲ್ಲಿ ಫೈಲ್ ಟು ಕಾಪಿ ಅಂದ್ರೆ ಏನ, ಶಟಿಲ್ ಒಳಗೆ ನಮ್ಗೆ ಏನ್ ಬೇಕಾಗೈತಿ ಅಂದ್ರ ಶಟಿಲ್ ಲೈಬ್ರರಿ ಒಳಗೆ ಏನ್ ಎಕ್ಸ್ಪೆಕ್ಟ್ ಮಾಡತೈತಿ ಅದು ಕಾಪಿ ಅತ್ತ ಆಲ್ರೆಡಿ ಫಂಕ್ಷನ್ ಐತಿ. ಶಟಿಲ್ ಒಳಗ ಏನ್ ಎಕ್ಸ್ಪೆಕ್ಟ್ ಮಾಡತೈತಿ ಅಂದ್ರೆ ಟೂ ಆರ್ಗ್ಯುಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡತೈತಿ. ಇಲ್ಲ ಹೆಂಗ ಎಕ್ಸ್ಪೆಕ್ಟ್ ಮಾಡತೈತಿಲ್ಲ ಟೂ ಆರ್ಗ್ಯುಮೆಂಟ್ಸ್. ಒಂದೇನ ಎಲ್ಲಿ ಯಾವ ಫೈಲ್ ಕಾಪಿ ಆಗಬೇಕು, ಯಾವ್ದಕ್ ಎದಕ್ ಆಗ್ಬೇಕು. ಇವಕ್ ಏನಂತಾರು ನಾವು ವೇರಿಯೇಬಲ್ಸ್ ಅತೀವಿ. ಇವಕ್ ನೀ ಏನ್ ಬೇಕಾದ್ ಕೊಡ್ಬೋದು, ಎ ಬಿ ಇತ್ಲ. ಇದನ್ನ ನೀ ಆಕ್ಚುಯಲ್ ವ್ಯಾಲ್ಯೂ ಇದನ್ ಮಾಡ್ಬೇಕು, ಆಕ್ಚುಯಲ್ ವ್ಯಾಲ್ಯೂ ಕೊಡ್ಬೇಕು ಇಲ್ಲಿ. ಓಕೆ, ಫಸ್ಟ್ ಏನ್ ಮಾಡ್ತೀವಿ ಎಲ್ಲ ಫುಲ್ ಡಿಸ್ಕ್ರಿಪ್ಷನ್ ಐತೆ ಅಂದ್ರೆ ಫುಲ್ ಈಸಿಲ ಇದೆ. ಆಲ್ರೆಡಿ ಅವ್ರು ಹೇಳತ್ತಾರ ಇಲ್ಲಿ ಏನ್ ಹಾಕ್ಬೇಕು, ಇಲ್ಲೇನ್ ಹಾಕ್ಬೇಕು. ಈಗ ಅದ ನಮಗ ಇವೆಲ್ಲ ಇತ್ಲ ಇವೆಲ್ಲ ಅಷ್ಟಕ್ಕಷ್ಟು ಒಮ್ಮೆ ಮಾಡೋದೈತಿ. ಒಂದೊಂದೇ ಹಿಂಗ್ ಬರ್ಕೋತ ಕುಂಡ್ರುದಿಲ್ಲ ಇತ್ಲ. ಅವಾಗ ಹೆಂಗ್ ಮಾಡ್ತೀನಿ ನೀನು, ಅವಾಗ ಪೂರಾ ಸ್ಯಾಂಪಲ್ ಡೇಟಾ ಅದ್ರಾಗ ಹಾಕತ್ತೀವಿ. ಆದ್ರ ಸ್ಯಾಂಪಲ್ ಡೇಟಾ ಹಾಕಿದಿವತ್ತಂದ್ರ ಸ್ಯಾಂಪಲ್ ಡೇಟಾ ಅಂತ ಹೋಗ್ತತಿ ಇಲ್ಲಿ ಇತ್ಲ. ಓಕೆ, ಮಾಡೋಣ ಅದ್ನ ನೋಡ. ಸ್ಯಾಂಪಲ್ ಡೇಟಾ ಆರ್ಕೈವ್ ಒಳಗೆ ಹೋಗಿತೀನಿ. ನೋಡ, ಈಸ್ ಅ ಡೈರೆಕ್ಟರಿ ಫೈಲ್ ನೋಡಾಕತ್ತದ. ಇಟ್ ಈಸ್ ಅ ಡೈರೆಕ್ಟರಿ, ಒಂದು ಫೋಲ್ಡರ್ ಐತಿದ. ಇದು ಫೈಲ್ ಎಕ್ಸ್ಪೆಕ್ಟ್ ಮಾಡತತಿ. ಅದಕ್ಕೊಂದ್ ಬೇರೆ ಕೋಡ್ ಇರ್ತೈತಿ. ಅದಕ್ಕೊಂದ್ ಬೇರೆ ಕೋಡ್ ಇರ್ತೈತಿ. ಸೊ ನಮಗೆ ಏನ್ ಬೇಕು ಅದನ್ನ ಸೇಮ್ ಬರೀನು. ಕಾಪಿ ಆಲ್ ದ ಫೈಲ್ಸ್ ಫ್ರಮ್ ಒನ್ ಡೈರೆಕ್ಟರಿ ಟು ಅನದರ್ ಪೈಥಾನ್. ನೀವು ಮೊದಲು ವೊಕ್ಯಾಬ್ಯುಲರಿ ಗೊತ್ತಾಗಬೇಕನ, ಇವು ಡೈರೆಕ್ಟರಿ ಲೈಬ್ರರಿ ಕಲ್ಕೋದ್ ಆಗದೈತಿ. ಲೈಬ್ರರಿ ಅಂದ್ರೆ ಏನ, ಬಾಟ್ ಫಂಕ್ಷನ್ಸ್ ಒಂದ್ ಫಂಕ್ಷನ್ಸ್ ಇರ್ತಾವ, ಬಾಟ್ ಫಂಕ್ಷನ್ಸ್ ಇರ್ತಾವ. ಅದ್ರದ್ದು ಎಲ್ಲ ಒಂದು ಹೋಲ್ಡ್ ಮಾಡ್ತತಿ ಲೈಬ್ರರಿ. ಅಟ್ಟು ಫಂಕ್ಷನ್ಸ್ ಒಂದು ಕಡೆ ಹೋಲ್ಡ್ ಮಾಡ್ತತಿ ಲೈಬ್ರರಿ. ಡೈರೆಕ್ಟರಿ ಅಂದ್ರೆ ಏನ, ಫೋಲ್ಡರ್. ಇಲ್ಲಿ ನಾವು ನಾರ್ಮಲಿ ಫೋಲ್ಡರ್ ಇರ್ತೀವಿ, ಅದಕ್ಕೆ ಅವ್ರು ಡೈರೆಕ್ಟರಿ ಇರ್ತಾರ. ಒಳಗಂತ್ರ ಫೈಲ್ಸ್ ಇರ್ತಾವ ಆಸ್ ಯೂಶುವಲ್. ಓಕೆ, ಇಲ್ಲಿ ಬರ್ದಾರ ನೋಡ. ಈ ಕೋಡ್ ತಗೊಂಡಿವಿ ಅಂದ್ರೆ ತಿಕೋ, ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಇಂಪೋರ್ಟ್ OS ಅಂತ ತಗೊಂಡಾರ ಒಂದ್ ಲೈಬ್ರರಿ. ಶಟಿಲ್ ಅಂತ ತಗೊಂಡಾರ. SRC ಫೈಲ್ಸ್ ಅಂದ್ರೆ ಸೋರ್ಸ್ ಫೈಲ್ಸ್ ಏನ OS ಲಿಸ್ಟ್ ಡೈರೆಕ್ಟರಿ ಅಂತ ಒಂದು ಫಂಕ್ಷನ್ ತಗೊಂಡಾರ. ಸೋರ್ಸ್ ಫಾರ್ ಫೈಲ್ ನೇಮ್ ಇನ್ ಸೋರ್ಸ್ ಫೈಲ್ಸ್. ಇದನ್ನ ಫಾತ್ ಜಾಯಿನ್ ಮಾಡ್ಯಾರು ಫೈಲ್ ನೇಮ್ ಜೊತೆ. ಈ ಸೋರ್ಸ್ ಅಂದ್ರೆ ಏನು ಕೊಡ್ಬೇಕಂದ್ರೆ ನಾವು ಬೇಸಿಕಲಿ ಇಲ್ಲಿ ಕೊಟ್ಟಿಲ್ಲ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರ ಏನ್ ಮಾಡ್ಬೇಕಂತ ಹೇಳಿ. ಒಬ್ಬೊಬ್ರು ಮಾಡಿರ್ತಾರ, ಒಬ್ಬೊಬ್ರು ಮಾಡಿರಂಗಿಲ್ಲ. ಇಲ್ಲ ಐತ್ ನೋಡ, ಎಕ್ಸ್ಪ್ಲೇನ್ ಇದೆ. ಓಕೆ, ಟೈಮ್ ಆದಂಗ ನಮಗೆ ವಿತೌಟ್ ಎಕ್ಸ್ಪ್ಲನೇಷನ್ ಆಕ್ಚುಲಿ ಇಲ್ಲಿ ನೋಡ್ರೆ ಸೋರ್ಸ್ ಅಂದ್ರೆ ಏನ್ ಕೊಡ್ಬೇಕಂದ್ರೆ ಲಿಸ್ಟ್ ಡೈರೆಕ್ಟರಿ ಸೋರ್ಸ್ ಅಂದ್ರೆ ಇದನ್ನ ಕೊಡ್ಬೇಕು ನಾವು. ಹೌದ್ಲ, ಯಾಕಂದ್ರೆ ಇಲ್ಲಿಂದ ಎಲ್ಲ ಫೈಲ್ಸ್ ಕಾಪಿ ಆಗ್ಬೇಕಾಗಿತ್ತು ನಮಗೆ. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ SRC ಅಂತ ಎಲ್ಲೈತ್ಲ ವಾಪಸ್ ಅದನ್ನ ಕೊಡ್ತೀನಿ. ಓಕೆ, ಇಲ್ಲಿ ಮ್ಯಾಕ್ ಕೊಟ್ಟಿವಿಲ್ಲ ಹಂಗ. ನೆಕ್ಸ್ಟ್ ಸೋರ್ಸ್ ಫೈಲ್ಸ್ ಅಂದ್ರ ಇದ್ ನಿನಗೆ ಏನ್ರೆ ಗೊತ್ತಾಗ್ಲಿಕ್ಕತ್ತಿಕೋ ಹೆಂಗ್ ಮಾಡೋದಂದ್ರೆ ಇದನ್ನ ಪ್ರಿಂಟ್ ಮಾಡೋದ, ಇದನ್ನೆಲ್ಲ ಕಮೆಂಟ್ ಮಾಡೋದ. ಕಮೆಂಟ್ ಹೆಂಗ್ ಮಾಡಿದಿ? ಇದನ್ನ ಅಷ್ಟು ಸೆಲೆಕ್ಟ್ ಮಾಡ್ತೀಯ, ಕಂಟ್ರೋಲ್ ಬ್ಯಾಕ್ ಸ್ಲಾಶ್ ಮತ್ತೊಮ್ಮೆ ಅಂದ್ರೆ ಅಲ್ಲೂ ಅಲ್ಲ ಬ್ಯಾಕ್ ಸ್ಲಾಶ್ ಇಲ್ಲಿ ಸ್ಟ್ರೇಟ್ ಲೈನ್ ಕ್ವಶನ್ ಮಾರ್ಕ್ ಇದ್ದಿದ್ದ ಅದ, ಕ್ವಶನ್ ಮಾರ್ಕ್ ಇದ್ಲ ಅದ. ಸೊ ಇದನ್ನ ರನ್ ಮಾಡಿದಿವತ್ತಂದ್ರ ಇಲ್ಲಿ ಬಂದು ನೋಡು, ಇದೇನ್ ತೋರ್ಸಾಕತ್ತಂದ್ರ ಗೊತ್ತಾತ್ ನಮಗೆ. ಈಗ ಸೋರ್ಸ್ ಫೈಲ್ಸ್ ಒಳಗಿನ ಎಲ್ಲ ಫೈಲ್ಸ್ ಗಳು ತೋರ್ಸಾಕತ್ತಿದೆ. ಇತ್ಲ ರೀಡ್ ಮಿ MD ಒಂದ್ ಲಿಸ್ಟ್ ಒಳಗೆ ಕನ್ವರ್ಟ್ ಆಗೈತೆ ನೋಡಿದ. ಇದಕ್ಕೊಂದ್ ಲಿಸ್ಟ್ ಹತ್ತೀವಿ ನಾವು ಆಕ್ಚುಲಿ. ಈಗ ನಾವು ಲಿಸ್ಟ್ ಹೆಂಗ್ ಪಾರ್ಸ್ ಮಾಡ್ಬೇಕಂದ್ರ ಫಾರ್ ಲೂಪ್ನಾಗಿಂತ್ರ ಲಿಸ್ಟ್ ಪಾರ್ಸ್ ಮಾಡ್ತೀವಿ. ಒಂದ್ ಫಾರ್ ಲೂಪ್ ಅಂದ್ರೆ ಇದ್ರೊಳಗೆ ಲೂಪ್ಸ್ ಅತ್ ಬರ್ತಾವ. ಲೂಪ್ಸ್ ಅಂದ್ರೆ ಏನ, ಇವು ಅಷ್ಟು ಎಲಿಮೆಂಟ್ಸ್ ಒನ್ ಬೈ ಒನ್ ಹೋಗ್ತದ. ಒನ್ ಬೈ ಒನ್ ಪಾರ್ಸ್ ಮಾಡುದ.
ಈಗ ಫಸ್ಟ್ ಇದಕ್ಕೆ ಹೋಗ್ತೀವಿ, ಆಮೇಲೆ ಇದಕ್ಕೆ ಹೋಗ್ತೀವಿ, ಆಮೇಲೆ ಇದಕ್ಕೆ ಹೋಗ್ತೀವಿ. ಇದೊಂದು ಡೇಟಾ ಟೈಪ್ ಲಿಸ್ಟ್ ಅಂತಂದ್ರ ಫಾರ್ ಐ ಇನ್ ಹೆಂಗ್ ಬರಿತೀವಿ ಅಂದ್ರ ಫಾರ್ ಐ ಇನ್ ಇದೇನೈತಿಲ್ಲ ಸೋರ್ಸ್ ಫೈಲ್ಸ್ ಅದನ್ನ ಬರಿತೀನಿ ಇಲ್ಲಿ. ಇದು ಸಿಂಟ್ಯಾಕ್ಸ್ ಇದು ನಾರ್ಮಲ್ ಬಾಕಟ್ ಯೂಸ್ ಆಗ್ತತಿ. ಲಿಸ್ಟ್ ಅಂದ್ರೂ ಎಲ್ಲಾ ಕಡೆ ಯೂಸ್ ಆಗ್ತತಿ. ಸೊ ನಾವ್ ಹೆಂಗ್ ಇದು ಸಿಂಟ್ಯಾಕ್ಸ್ ಬರೀದು ಆಮೇಲೆ ಇಲ್ಲಿ ಪ್ರಿಂಟ್ ಮಾಡ್ತೀವಿ. ಐ ಬದ್ಲಿ ಏನ್ ಬರಿತೀನಿ ಎಲಿಮೆಂಟ್ ಆಕ್ಚುಲಿ ಫೈಲ್ಸ್ ಅದ್ ಬರಿತೀನಿ. ಫೈಲ್ ಅದ್ ಬರಿತೀನಿ ಇನ್ ಸೋರ್ಸ್ ಫೈಲ್ಸ್. ಯಾಕಂದ್ರೆ 1 by 1 ಫೈಲ್ ಉಂಟು, ನೀವು ಏನ್ ಬೇಕಾದ್ ಕೊಡ್ಬೋದು. ಇದು ನಾರ್ಮಲ್ ವೇರಿಯೇಬಲ್ ಇದ್ದಂಗೆ ಇದು ಆಲ್ರೆಡಿ. ಮತ್ತೊಮ್ಮೆ ಅಂದ್ರೆ ಏನಕ್ಕದ ಫೈಲ್ ಐ ಏನ್ ಚೇಂಜ್ ಮಾಡ್ರೆ ಯೂಸ್ ಏನತ್ತ? ಯೂಸ್ ನೀವು ಸುಮ್ಮ ಅಂದ್ರ ನಾರ್ಮಲ್ ಎಲ್ಲಾರು ಹೆಂಗ್ ಬರೀತಾರ ಫಾರ್ ಐ ಅನ್ನೋದು ಬರೀತಾರ. ಇದು ಸಿಂಟ್ಯಾಕ್ಸ್ ಅದ್ರದ. ಇದು ನಿನಗೆ ರೀಡೇಬಿಲಿಟಿ ಸಂಬಂಧ. ಫಾರ್ ಫೈಲ್ ಸೋರ್ಸ್ ಫೈಲ್ಸ್ ಐಗೇನ್ ಮೀನಿಂಗ್ ಇಲ್ಲ. ಮೀನಿಂಗ್ ಇಲ್ಲ, ವೇರಿಯೇಬಲ್ ಅದೊಂದ. ಇಲ್ಲಿ ಹೆಂಗ್ ಮೀನಿಂಗ್ ಇದ್ದಿದ್ದಿಲ್ಲ ವೇರಿಯೇಬಲ್. ಇಲ್ಲಿ ಫಸ್ಟ್ ನಾವು ಬೇರೆ ಬರ್ದಿವ ಡೆಸ್ಟಿನೇಷನ್ ಡೈರೆಕ್ಟರಿ ಫೈಲ್ ಕಾಫಿ ಅಂತ. ಇದು ಎದಕ್ಕಂದ್ರೆ ನಮಗೆ ರೀಡೇಬಿಲಿಟಿ ಸಂಬಂಧ. ಇಲ್ಲ ನಾವು ಎ ಕಾಮ ಬಿನೂ ಬರಿಬೋದು ಡೈರೆಕ್ಟ್. ಹಂಗ ಇಲ್ಲಿ ನಾವು ಒಂದು ವೇರಿಯೇಬಲ್ ಐತಿ ಫೈಲ್ಸ್ ಅತ್ತ. ಐ ಬದ್ಲಿ ಐನ್ ಬರದ ಇಲ್ಲಿ ಐ ಕೊಟ್ಟಿರ್ತಿಕೋ ಏನ್ ಬೇಕಾದ್ ಬರಿಬೋದು. ಐನ್ ಬರಿತೀನಿ, ಇದನ್ನ ರನ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟ್ ಅದು ಇದನ್ನ ಪ್ರಿಂಟ್ ಮಾಡಕತ್ತೈತಿ ಸೋರ್ಸ್ ಫೈಲ್ ಇದ್ದಿದ್ದು. ಓಕೆ, ಆಮೇಲೆ ಅದ್ರ ಒಳಗಿಂದ ಒಂದೊಂದ ಎಲಿಮೆಂಟ್ ಪ್ರಿಂಟ್ ಮಾಡಿದ್ ನೋಡಿ. ಕೆಳಗೆ ಹಾಕ್ತಾರೆ. ಹಾ, ಈಗ ಫೈಲ್ ಮಾಡ್ತೀನಿ. ಪ್ರಿಂಟ್ ಬ್ರಾಕೆಟ್ ಒಳಗೆ SRC ಫೈಲ್ಸ್ ಅಂತ ಹೇಳಿ ಕೊಟ್ಟಾಗ ಮ್ಯಾಲಿನ 2 ಫಂಕ್ಷನ್ ಬರ್ದಿದ್ದಾನೆ, 2 ಕೋಡ್ ಬರ್ದಿದ್ಲ. ಅದೊಂದು ಲೈನ್ ಹಂಗ್ ಬತ್ತ. ಹಾ, ಒಂದು ಲೈನ್ ಏನತ್ತೀರಿ ಅಂದ್ರೆ ಅದಕ್ಕೆ ಲೈನ್ ಲಿಸ್ಟ್ ಹತ್ತೀವಿ. ಲಿಸ್ಟ್. ಒಂದ್ ಲಿಸ್ಟ್ ಇದೆ. ಏನಂದ್ರ ಒಂದ್ ಲಿಸ್ಟ್ ಅದ್ರೊಳಗೆ ಅದ್ರ ಫೈಲ್ಸ್ ಹೆಸರುಗಳು ಅದಾವ. ಹೆಸರುಗಳು ನಮ್ ಡೇಟಾ ಐತಿ. ನಮ್ ಡೇಟಾ ಐತೆ ಆಕ್ಚುಲಿ. ನೀ ಕೆಳಗ್ ಹೋಗಿ ಫಾರ್ ಫೈಲ್ ಇನ್ ಅಂತ ಫಾರ್ ಫೈಲ್ ಅಂತ ಬರ್ದಂದ್ರ ಫಾರ್ ಫಂಕ್ಷನ್ ಅನ್ನೋ ಒಂದು ಫಾರ್ ಅದೊಂದು ಫಂಕ್ಷನ್ ಅದೊಂದು ಕೆಳಗ್ 1 by 1 ಲಿಸ್ಟ್ ಮಾಡ್ತೈತೆ. ಒಂದೊಂದು ಎಲಿಮೆಂಟ್ ಪಾರ್ಸ್ ಮಾಡ್ತದ. ಫಸ್ಟ್ ಈ ಎಲಿಮೆಂಟ್ ತಗೋತತಿ, ಆಮೇಲೆ ಈ ಎಲಿಮೆಂಟ್ ಹೋಗ್ತತಿ. ಇದು ಈ ಹೋಗ್ತಿರ್ತತಿ. ಇದು ನಾರ್ಮಲಿ ಇದು ಹಂಗ್ ಮಾಡ್ತಿರ್ತತಿ. ನಾವ್ ಇಲ್ಲಿ ಪ್ರಿಂಟ್ ಅಟೆಂಪ್ಟ್ ಮಾಡಾಕತ್ತೀವಿ ಅದನ್ನ ಇಲ್ಲ, ಅದನ್ನ ಪ್ರಿಂಟ್ ಮಾಡಾಕತ್ತೀವಿ ನಾವು. ಇದನ್ನ ಮಾಡ್ಲಿಕ್ಕಂದ್ರ ಅದೇನು ಬರಂಗಿಲ್ಲ, ಬಟ್ ಸ್ಟಿಲ್ ಹೋಗ್ತಿರ್ತತಿ. ಮಾಡ್ ನೋಡ್ಬೇಕಾದ್ರೆ ದೋಸ್ತಿ ಬರೀ ನೋಡ್ರೆ ಹಂಗ ಬಂದಂಗ ಅಕ್ಕವು. ಅದ ಬರ್ಬರ್ತಾ ಇದನ್ನ ದಿವಸ ನೋಡಿ ಈಸಿ ಆಗ್ಬಿಡ್ತೈತಿ. ನೋಡ ಇಲ್ಲಿ ಇದೊಂದು ಇದೈತಿ. ಇಲ್ಲಿ ಅದಕ್ಕೆ ಎರರ್ ಕೊಡತ್ರ ಏನೂ ಇಲ್ಲಿ ಹೊರಗೆ ಅದನ್ನ ಡೆಸಿಗ್ನೇಟ್ ಏನು ಬರ್ದ ಇಲ್ಲ, ಏನೋ ಔಟ್ಪುಟ್ ಬರ್ದಿಲ್ಲ ಅದಕ್ಕೆ. ಸೊ ಇಷ್ಟ ಸಿಂಟ್ಯಾಕ್ಸ್ ಬರ್ದ್ರೆ ಎರರ್ ಅದ, ಸಿಂಟ್ಯಾಕ್ಸ್ ತಪ್ಪದ್ ನಮ್ದ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಪಾಸ್ ಅದ್ ಬರಿತೀನಿ ನಾನು. ಪಾಸ್ ಅಂದ್ರೆ ಏನ ಸುಮ್ ನಾರ್ಮಲಿ ಹೋಗ್ಬಿಡತ್ತ ನಾ ಮುಂದೆ ಹೋಗೋದ್ ನಾನು. ಇಲ್ಲಿಕನ ಪ್ರಿಂಟ್ ಬರಿತೀನಿ. ಹ್ಯಾಶ್ಟ್ಯಾಗ್ ಹಾಕಿರಿ ಏನಾಕತಿ? ಹ್ಯಾಶ್ಟ್ಯಾಗ್ ಅಂದ್ರೆ ಕಮೆಂಟ್. ಅದನ್ನ ಆಸ್ ಅ ಕೋಡ್ ಪರ್ಸೀವ್ ಮಾಡಂಗಿಲ್ಲ ಅದು. ಸುಮ್ಮದ ನಾ ಇಲ್ಲೇನೋ ಬರಿತೀನಿ. ಹಾ, ಇದ್ ಬರ್ದ್ನಂದ್ರೆ ಇದು ಎರರ್ ಹೋಗಿತ್ತತ್ ನೋಡಿ. ಇದೇನರೋದು ನನಗೆ ಗೊತ್ತಾ ಇಲ್ಲ ತತ್ತದ. ಇಗ್ನೋರ್ ಮಾಡಿದಂಗ. ಎಕ್ಸಾಕ್ಟ್ಲಿ. ನಾವು ಕಮೆಂಟ್ ಇದು ಬರೀತಿರ್ತೀವಲ್ಲ ಅವಾಗ ಇದನ್ನ ಇಲ್ಲಿ ಆಗಲೇ ಬರ್ದಿಲ್ಲ. ಇಲ್ಲಿ ನೋಡಿ ಯೂಸ್ ದ ಶಟಲ್ ಡಾಟ್ ಕಾಪಿ ಟು. ಸೊ ಇದೊಂದು ಕಮೆಂಟ್ ಇದ್ದಂಗ, ಅಂದ್ರೆ ಕಮೆಂಟ್ಸ್ ಬರ್ದಂಗ ಅದಕ್ಕೆ. ಸೊ ಇದನ್ನ ಮಾಡಿದೀವ, ಫೈಲ್ ಮಾಡಿದೀವ, ಪ್ರಿಂಟ್ ಫೈಲ್ ಅಂತ. ಅವ್ರು ಇಲ್ಲಿ ಅದನ್ನ ಮಾಡ್ಯಾರ ನೋಡಿ. ನೆಕ್ಸ್ಟ್ ಫಾರ್ ಫೈಲ್ ಇನ್ ಸೋರ್ಸ್ ಫೈಲ್ಸ್, ಫಾರ್ ಫೈಲ್ ನೇಮ್ ಇನ್ ಸೋರ್ಸ್ ಫೈಲ್ಸ್, os.for ಜಾಯಿನ್ ಸೋರ್ಸ್ ಮತ್ ಫೈಲ್ ನೇಮ್. ಇಲ್ಲಿ ಪ್ರಿಂಟ್ ಮಾಡುದಾ ಇದೇನೈತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಏನ್ ಮಾಡ್ಯಾರ ಇವ್ರ ಇಲ್ಲತ್ತ. ಏನ್ ಮಾಡ್ಯಾರ ಅಂದ್ರ ಅದ್ರ ಫುಲ್ ಫೈಲ್ ಪಾತ್ ಬರ್ದ್ ಬಿಡ್ತೈತಿ. ಮತ್ ಸೋರ್ಸ್ ತಗೊಂಡಾರ, ಅದ್ರ ಜೊತೆ ಇದನ್ನ ಫೈಲ್ ನೇಮ್ ಜಾಯಿನ್ ಮಾಡ್ಯಾರ, ಕಾನ್ಕ್ಯಾಟ್ ಮಾಡಿದಂಗ ಎರಡು ಜಾಯಿನ್ ಮಾಡ್ಯಾರ. os.path ಜಾಯಿನ್ ಅಂತ. ಇದನ್ನ ಇನ್ನೊಂದ್ ಹೆಂಗ್ ಬರಿಬಹುದು? ಇವೆರಡು ಈ ಸೋರ್ಸ್ ಮತ್ ಫೈಲ್ ನೇಮ್ ಐತೆ. ಸೊ ನೀ ಹೆಂಗ್ ಮಾಡ್ತೀಯ ಅಂತಂದ್ರ ಸೋರ್ಸ್ ತಗೋತೀನಿ ಪ್ಲಸ್ ಫೈಲ್ ನೇಮ್ ನೋಡಿದ್ರಿ. ಸೇಮ್ ಕೊಟ್ಟಿಲ್ಲ ರಿಸಲ್ಟ್. ಈಸಿ ಆಗ್ತದೆ. ಇಲ್ಲಿ ಇದನ್ನ ಕೊಟ್ಟಿಲ್ಲ ನೋಡ, ಅದ್ರ ಇದು ಹಿಂಗ್ ಸ್ಲಾಶ್ ಕೊಟ್ಟಿಲ್ಲ. ಏನ್ ಇಶ್ಯೂ ಆತಂದ್ರೆ ಇಲ್ಲಿ ಸ್ಲಾಶ್ ಕೊಟ್ಟಿಲ್ಲ. ಅದನ್ನು ಬರಿಬಹುದು ನಾವು. ಇದು ಪ್ಲಸ್ ಇಲ್ಲೇ ನಾವು ನಾರ್ಮಲಿ ಇದಕ್ ಪ್ಲಸ್ ಮಾಡಿದ್ಯೋತಿಕೋ ಇನ್ನೊಂದು ಕಾನ್ಸೆಪ್ಟ್ ಬಾರಿ ಮ್ಯಾಥ್ಸ್ ಫಂಕ್ಷನ್ ಆಗಿ ಇಲ್ಲಿ ಏನ್ ಕಾನ್ಸೆಪ್ಟ್ ಇದನ್ ಮಾಡಿದಿವತ್ತಂದ್ರೆ ನಂಬರ್ ಇದ್ದೋತಿಕೋ ಇವ ಏನಾಗ್ತತಿ ಅಂದ್ರೆ ಪ್ಲಸ್ ಆಗ್ತತಿ, ಅಡಿಷನ್ ಆಗ್ತತಿ. ಅವ ಏನ್ ಸ್ಟ್ರಿಂಗ್ ಇದ್ದೋತಿಕೋ ಇವ ಸ್ಟ್ರಿಂಗ್ ಅಂದ್ರೆ ಏನ ಕ್ಯಾರೆಕ್ಟರ್ಸ್, ಒಂದ್ ವರ್ಡ್ ಇದ್ದಂಗ. ಎ ಬಿ ಸಿ ಇದೆ. ಈಗ ನಾ ಈ ನಡು ಬ್ರಾಕೆಟ್ಸ್ ಆಡ್ ಮಾಡಿದ್ಲ
ಎರಡು ಇವು ಹಾ. ಕೋಡ್ಸ್ ಆಡ್ ಮಾಡಿದ್ ನಾನು. ಹ್ಮ್. ಈಗ ಏನದ್ ಪರ್ಸೀವ್ ಮಾಡ್ತತೆ ಅಂದ್ರ ಅದ ಇವ್ ಎರಡು ಸ್ಟ್ರಿಂಗ್ ಅದ್ ಪರ್ಸೀವ್ ಮಾಡ್ತತೆ ಅದ. ಹಾ. ಈ ಪ್ಲಸ್ ಮಾಡಂಗಿಲ್ಲ ಅದ, ಕಾನ್ಕ್ಯಾಟ್ ಮಾಡ್ತತಿ. ಜಾಯಿನ್ ಮಾಡ್ಬೇಕು. ಹಾ ಜಾಯಿನ್ ಮಾಡ್ತತೆ ಆಕ್ಚುಲಿ ಬೇಸಿಕಲಿ. ಎ ಪ್ಲಸ್ ಬಿ String ಬರ್ದಾಗ ಏನು? ಎರಡು ಕಾನ್ಕ್ಯಾಟ್ ಮಾಡಿತದ. ಈಗ ಹ್ಮ್. ಇದ್ರೊಳಗ ನಾನು ಮತ್ ಇನ್ನೊಂದು ಸ್ಟ್ರಿಂಗ್ ಆಡ್ ಮಾಡ್ಬೋದು. ಏನ್ ಸ್ಟ್ರಿಂಗ್ ಆಡ್ ಮಾಡ್ತೀನಿ ಅಂದ್ರ ಸ್ಲಾಶ್ ಆಡ್ ಮಾಡ್ತೀನಿ. Okay. 10x10 ಹಿಂಗತ್ಲ. ಸೊ ಇಲ್ಲಿ ನಮಗೆ ಏನ್ ಬೇಕಾಗೈತೆ ಅಂದ್ರೆ Excel ಹಿಂಗ್ ಹಿಂಗ ಐತಿ ಬಿಡ, ಬೇಕಾಗೈತೆ. ಆಲ್ಮೋಸ್ಟ್ ಎಕ್ಸೆಲ್ ಹಿಂಗ ಐತಿ. ಎಕ್ಸಾಕ್ಟ್ಲಿ ನೀ ಯಾವ್ದ್ ಬೇಕಾದ ಲ್ಯಾಂಗ್ವೇಜ್ ಇಡಿ ಎಲ್ಲ ಹಿಂಗ ಇರ್ತಾವ. ಅಂದ್ರ ಮೇನ್ ಬೇಸಿಕ್ ಕಾನ್ಸೆಪ್ಟ್ ಇವ, ಅದ್ರೊಳಗೆ ಒಂದ್ ಸ್ವಲ್ಪ ಹಾ. ಕಾಂಪ್ಲೆಕ್ಸಿಟಿ ಅಟ್ಟ ಇರ್ತದೆ ಜಾಸ್ತಿ. ಹಾ. ನಾವು ಎಕ್ಸೆಲ್ ನ ಹೆಂಗ್ ಬರ್ತೀವಿ ಅಂದ್ರ ಸೇಮ್ ಬರಿತೀವಿ, ಈಕ್ವಲ್ ಟು ಬರಿತೀವ, ಇದರ್ ಕಾನ್ಕ್ಯಾಟ್ ಫಂಕ್ಷನ್ ಯೂಸ್ ಮಾಡ್ತೀವಿ, ಇರ್ಲಿಕ್ಕಂದ್ರೆ ಹಿಂಗ ಫೈ ಅತ್ ಬರಿತೀವಿ, ಆ್ಯಂಡ್ ಅತ್ ಯೂಸ್ ಮಾಡ್ತೀವಿ, ಹಿಂಗ್ ಬರಿತೀವಿ. A1 ಆ್ಯಂಡ್ ಅತ್ ಇರ್ಲಿಕ್ಕಂದ್ರೆ ಕಾನ್ಕ್ಯಾಟ್ ಯೂಸ್ ಮಾಡ್ತೀವಿ, ನಮಗೆ ಏನೇನ್ ಬೇಕು ಅದನ್ನೆಲ್ಲ ಜಾಯಿನ್ ಮಾಡ್ತೀವಿ. ಇದ್ರೊಳಗೆ ಕೊಡ್ತೀವಿ, ಕಾಮಾ ಹಿಂಗ್ ಕೊಡ್ತೀವಿ ಹ್ಮ್. ಅಷ್ಟ. ಸೊ ಇವ್ ಎರಡು ಇದ್ರ ನಾವು ನಾರ್ಮಲ್ ಇದೇನ್ ಫಂಕ್ಷನ್ ಮಾಡಕತ್ತೈತಿ ಅದ್ ನಾವು ನೋಡಿ ಅದನ್ನ ಈಸಿನೂ ಬರಿಬಹುದು. ಓಕೆ, ಹ್ಮ್. ಆಮೇಲೆ ಏನ್ ಮಾಡಕತ್ತೈತಿ ಅಂದ್ರೆ ಇಫ್ ಪಾತ್ os.path ಈಸ್ ಫೈಲ್ ನೇಮ್, ಅಂದ್ರೆ ಏನ್ರಿ ಫೈಲ್ ಐತನ ಇತ್ತಂದ್ರ ಅಷ್ಟ ಅದು ಕಾಪಿ ಮಾಡ್ತೈತೆ ಅದನ್ನ. ಇಫ್ ಏನ್ ಫಂಕ್ಷನ್ ಏನ್ ಮಾಡ್ತದ ಅದು? ಇಫ್ ಏನ್ ಫಂಕ್ಷನ್ ಯೂಸ್ ಮಾಡ್ತೈತಿ ಇವತ್ತಂದ್ರ ಈ ಕನ್ಸಿಡರ್ ಇಫ್ a equal to 10 ಐತಂದ್ರ ತಿಕೋ, ಹ್ಮ್. then only print I am 10. ಓಕೆ, ಈಗ a ನಾವು 10 ಅಂತೈತಿ ಇಲ್ಲಿ, ಇಫ್ ಒಂದ್ ಕಂಡೀಷನ್ ಕಂಡೀಷನ್ ಅದ. ಕಂಡೀಷನ್ ಎಕ್ಸೆಲ್ ನ ಕಂಡೀಷನ್ ಯೂಸ್ ಮಾಡ್ತೀವಲ್ಲ ಸೇಮ್ ಎಕ್ಸಾಕ್ಟ್ಲಿ ಇಲ್ಲೂ ಅದ. ಎ ಏನಾರ 10 ಇತ್ತಂದ್ರ ಅಟ್ಟ I am 10 ಅಂತ ಪ್ರಿಂಟ್ ಮಾಡ್ತತಿ. ಇಲ್ಲಿ 20 ಅಸೈನ್ ಮಾಡೀನಿ ನಾನು, ಏನು ಬರಂಗಿಲ್ಲ. ಏನು ಬರಲಿಲ್ಲ. ಮೊದ್ಲೇ ದಟ್ಟ ಪ್ರಿಂಟ್ ಮಾಡಿತ್ತು, ಇಲ್ಲಿ ಬರ್ಲಿಲ್ಲ. ಆಮೇಲೆ ಇಲ್ಲಿ ಯಾವ ಬೇಕಾದ ಕಂಡೀಷನ್ಸ್ ಬರ್ತಾವ, ಬಾಳ ಕಂಡೀಷನ್ಸ್ ಬರ್ತಾವ. ನಾಟ್ ಈಕ್ವಲ್ ಟು 10 ಅಂದ್ರೆ ಯಾವಾಗ 10 ಇರಂಗಿಲ್ಲ ಅವಾಗ ಪ್ರಿಂಟ್ ಮಾಡ್ತೈತೆ ಅದು. ನಾಟ್ ಈಕ್ವಲ್ ಟು ಅನ್ನಾಕ ಇದ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕ್ಬೇಕೇನ? ಹಾ, ಡಬಲ್ ಈಕ್ವಲ್ ಟು ಯಾಕೆ ಹಾಕತ್ತಿ ನೀವು? ಸಿಂಗಲ್ ಈಕ್ವಲ್ ಟು ಅಂದ್ರೆ ಅಸೈನಿಂಗ್ ಪೈಥಾನ್ ಒಳಗ. ಇಲ್ಲಿ ಅಸೈನ್ ಮಾಡಾಕ್ತಿವಿ ಗೊತ್ತೇನೆ, ಈ ವ್ಯಾಲ್ಯೂ ನಾವು ಏಕ್ ಅಸೈನ್ ಮಾಡಾಕತ್ತೀವಿ. ಹಾ 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 ಇದೊಂದು ಮೇನ್ ಮಾರಿ ಮಸ್ತ್. ಇಲ್ಲಿ ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ಈಕ್ವಲ್ ಟು ಒಂದ ಯೂಸ್ ಮಾಡಿದಾಗ ಈ ವ್ಯಾಲ್ಯೂ ಏಕ್ ಅಸೈನ್ ಮಾಡಾಕತ್ತೀವಿ. ಇಲ್ಲೂ ಸೇಮ್ ಈ ಸ್ಟ್ರಿಂಗ್ ನಾವ ಎ ವೇರಿಯೇಬಲ್ ಅಸೈನ್ ಮಾಡಾಕತ್ತೀವಿ. ಬಟ್ ಇಲ್ಲಿ ಏನ್ ಮಾಡಾಕತ್ತೀವಿ ಅಂತಂದ್ರೆ ಕಂಪೇರ್ ಮಾಡಾಕತ್ತೀವಿ. ನಾವು ಕಂಪೇರ್ ಮಾಡೋದ್ನಾಗ ಡಬಲ್ ಈಕ್ವಲ್ ಟು ಯೂಸ್ ಮಾಡ್ತೀವಿ. ಓಕೆ, ಆತರ ಇದ್ರೊಳಗೆ ಚೇಂಜ್ ಆಗ್ತತಿ ಇದೆ. ಅಲ್ಲಿ ಇಫ್ ಒಳಗೆ ಒಂದ ಯೂಸ್ ಮಾಡ್ತೀವಿ ನಾವು ಈಕ್ವಲ್ ಟು ಇದ್ರೊಳಗ ಏನಂತಾರ ಎಕ್ಸೆಲ್ ನಾಗ ಈಕ್ವಲ್ ಟು ಬಿ ಕಾಮ ಆಮೇಲೆ ಇದರ್ 1 or ಇದರ್ 0. ಯಾಕಂದ್ರೆ ಅಲ್ಲಿ ಏನು ಅಸೈನ್ ಮಾಡ್ತಿರಂಗಿಲ್ಲ, ನಾವು ಅಸೈನ್ ಮಾಡ್ತಿರಂಗಿಲ್ಲ. ಹಾಕಿಬಿಟ್ಟಿರ್ತೀವಿ. ಹಾ ಕರೆಕ್ಟ್, ಅಲ್ಲಿ ಬರೀ ಒಂದ ಇದ್ರಲ್ಲೇ ಕಂಪೇರ್ ಮಾಡ್ತೀವಿ ಈಕ್ವಲ್ ಟು ಬಿ, ಆಮೇಲೆ 1 ಈಕ್ವಲ್ ಟು 1 or 0 ಹಿಂಗ್ ಮಾಡ್ತೀವಿ. ಇದರ್ ಟ್ರೂ ಆರ್ ಫಾಲ್ಸ್. ಇಲ್ಲಿ ನಮಗೆ ಏನ್ ಬೇಕಾದ್ ಔಟ್ಪುಟ್ ಪ್ರಿಂಟ್ ಮಾಡ್ಬೋದು. ಇದರ್ ನಾವು ಇಲ್ಲಿ ಟ್ರೂ ಅತ್ತು ಪ್ರಿಂಟ್ ಮಾಡ್ಬೋದು, ಫಾಲ್ಸ್ ಅತ್ತು ಪ್ರಿಂಟ್ ಮಾಡ್ಬೋದು, ವಾಟ್ ಎವರ್ ನೆಸೆಸರಿ ಅದನ್ನ ಪ್ರಿಂಟ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್ ಇಲ್ಲಿ ಅದನ್ನ ಅದೇನ್ರಿ ಇತ್ತತಿಕೋ, ಅವಾಗ ಏನ್ರಿ ಫುಲ್ ಫೈಲ್ ನೇಮ್ ಏನ್ರಿ ಇತ್ತಂದ್ರ shuttle.copy ಅದ್ ಮತ್ ಫಂಕ್ಷನ್ ಯೂಸ್ ಮಾಡ್ತತಿ. ಮ್ಯಾಗ್ ಯೂಸ್ ಮಾಡಿದೀವಲ್ಲ, ಇಲ್ಲಿಂತ್ರ ಇದನ್ನ ಮಾಡಕ್ ಯೂಸ್ ಮಾಡಿದೀವಲ್ಲ, ಅದನ್ನ ಇದ್ರೊಳಗೆ ಬರ್ದಿವಿ ಈಗ ಲೂಪ್ನಾಗ. ಸೊ ಅಂದ್ರ ಎವ್ರಿ ಟೈಮ್ ನಾವ್ ಹೋಗಿ ಪಾಸ್ ಮಾಡೋ ಬದ್ಲಿ ಇದು ಆಲ್ರೆಡಿ OS ಏನೈತಿಲ್ಲ ಅದು ಪಾಸ್ ಮಾಡಿ ತಗೊಂಡ್ ಬರ್ತತಿ ಎಲ್ಲ ಲಿಸ್ಟ್. ಹಾ, ನಾವ್ ಒಂದೊಂದ್ ಐದ್ನ ಅಲ್ಲಿ ನಾವ್ ಆಡ್ ಮಾಡೋ ಬದ್ಲಿ ಇದು ಆಲ್ರೆಡಿ ಅದನ್ನ ತಗೊಂಡ್ ಬಂದ ಎಲ್ಲ ತೋರಿಸ್ತತಿ. ಸೆಟ್ ಐತಿ, ಡೈರೆಕ್ಟ್ ಎಲ್ಲ ಪಟ್ ಪಟ್ ಮಾಡ್ಬಿಡ್ತೈತಿ. ಇಲ್ಲೊಂದ ಅದ ಫಿಲ್ ಮಾಡ್ತತಿ ವೇರಿಯೇಬಲ್ಸ್ ಪ್ರತಿ ಸತೆ ಅದನ್ನ ಅಟ್ಟು ಕಾಪಿ ಆಗ್ಬಿಡ್ತಾವ. ಡೆಸ್ಟಿನೇಷನ್ ಈಸ್ ನಾಟ್ ಡಿಫೈನ್ಡ್, ಡೆಸ್ಟಿನೇಷನ್ ಡಿಫೈನ್ ಮಾಡ್ಬೇಕಲ್ಲ ನಾವು. ಬೆಸ್ಟ್ ನೋಡ್ ದೋಸ್ತ, ಎಲ್ಲ ಅದ ಹೇಳ್ತತಿ. ಕರೆಕ್ಟ್, ಆದ್ರೆ ಏನೋ ಒಮ್ಮೆ ಮಾಡಿ ನೋಡಿದಾಗ ಇನ್ನೊಂದ್ ಸ್ವಲ್ಪ ಡಿಫಿಕಲ್ಟಿ ಗೊತ್ತಾಗತ್ತೆ ನೋಡಾಗ, ಹಂಗ ಮಾಡಾಗ ಬಾಕಟ್ ಈಸಿ ಇರುತ್ತೆ. ಒಟ್ಟ ಡಿಫಿಕಲ್ಟಿ ಅಂತೂ ಒಟ್ಟ ಆಗಂಗಿಲ್ಲ. ಒಂದ್ಸತಿ ನೋಡಿರ, ಈಗ ಒಂದ್ಸತಿ ನಾವು ನಾರ್ಮಲ್ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರ ಈಗೆಲ್ಲ ಅದು ನೋಡಿ, ಇಲ್ಲಿ ರಿಫ್ರೆಶ್ ಮಾಡಿದ್ನಂತಂದ್ರ ಒಂದು ನೋಡಿ ಲಿಸ್ಟ್ ಅಟ್ಟ ಮಾಡೈತಿ. ದಿನ ಇದನ್ ಮಾಡಿಲ್ಲಪ್ಪ, ಕಳ್ಸಿಲ್ಲ ಅದಕ್ಕದ ಕಳ್ಸಿತ್ಲ ಆಲ್ರೆಡಿ. ಇಲ್ಲಿ ನಾವ್ ಏನ್ರಿ ಪ್ರಿಂಟ್ ಮಾಡ್ಬೇಕಲ್ಲ, ಪ್ರಿಂಟ್ ಮಾಡೋ ಮಟ ನಮಗೆ ಇದನ್ನ ತೋರ್ಸಂಗಿಲ್ಲ ಅದ. ಹಾ ತೋರ್ಸಂಗಿಲ್ಲ ಆಲ್ರೆಡಿ. ಈ ಫಂಕ್ಷನ್ ಹತ್ರ ಇದು ಫಂಕ್ಷನ್ ಇದಾತದ ರನ್ ಆಗಿರ್ತೈತಿ, ತೋರ್ಸಿಲ್ಲ ಅದ್ರ ಫುಲ್ ಫೈಲ್ ನೇಮ್. ನಾ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಫುಲ್ ಫೈಲ್ ನೇಮ್ ಆಡ್ ಮಾಡ್ತೀನಿ. ಹಾ, ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ವಾಪಸ್ ಪ್ಲಸ್ ಫೈಲ್ ಈಸ್ ಸೆಂಟ್, ಫೈಲ್ ಈಸ್ ಕಾಪಿಡ್. ಒಂದ್ ಸತಿಗೆ ಇನ್ವರ್ಟೆಡ್ ಕಾಮ 2 ಹೆಂಗ್ ಬರ್ತಾವ ನಿನಗೆ? ಒಂದ್ ಸತಿ ಹಾಕಿರ 2 ಬಂದೇ ಬಿಡ್ತಾವ ನಾವು. ಹಾ, ಇದ್ರೊಳಗೆ ಹಂಗ ಇರ್ತದೆ ಐಡಿ ಒಳಗ.
ಅಲ್ಲಿ ಹಾ. ಎಕ್ಸೆಲ್ನಾಗ ಹಂಗಿರಂಗಿಲ್ಲ, ಎಕ್ಸೆಲ್ನಾಗ 2 ಸತಿ ಹಾಕ್ಬೇಕಲ್ಲ. ಹಾ. ಸೊ ಇಲ್ಲಿ ಹಿಂಗ್ ಹಾಕಿದೀವತ್ತಂದ್ರ ಬಂದ್ಬಿಡ್ತತಿ, 2 ಬರ್ತಾವ. ನಮಗ್ ಬೇಕಂದ್ರೆ ಒಂದ್ ರಿಮೂವ್ ಮಾಡ್ಬೋದು ಒಂದೊಂದ್ಸತಿ ನೆಸೆಸರಿ ಇದ್ದಾಗ. ಫೈಲ್ಸ್ ಕಾಪಿಡ್. ಆಮೇಲೆ ಇದು ಕೇಸ್ ಸೆನ್ಸಿಟಿವ್ ಇರ್ತದೆ ಇಲ್ಲೋ? ಯಾವ್ದ? ಈಗ ಫೈಲ್ಸ್ ಎಫ್ ಕ್ಯಾಪಿಟಲ್ ಇರಬೇಕು, ಸ್ಮಾಲ್ ಇರಬೇಕು ಅಂತ ಕೇಸ್ ಸೆನ್ಸಿಟಿವ್ ಇದು ಸ್ಟ್ರಿಂಗ್, ನೀ ಸ್ಟ್ರಿಂಗ್ನಾಗ ಏನ್ ಬೇಕಾದ್ ಬರೀ, ಇದು ಜಸ್ಟ್ ನಿನ್ ಸಂಬಂಧ ಪ್ರಿಂಟ್ ಮಾಡಕ. ಇಲ್ಲ ಇಲ್ಲಿ ಪ್ರಿಂಟ್ ಮಾಡಾಕತೈತಿ ನೋಡೋದು, ಎಲ್ಲೈತಿ ಫೈಲ್ಸ್ ಕಾಪಿಡ್. ಹಾ, ಈ ಫೈಲ್ ಕಾಪಿ ಆತತ್, ಪ್ರಿಂಟ್ ಮಾಡಾಕತೈತಿ ಇಲ್ಲಿ. ಇದು ಜಸ್ಟ್ ನಿನ್ ಸಂಬಂಧ. ಅಂದ್ರೆ ಯಾರು ಈಗ ವಾಪಸ್ ಬರ್ತಾರೋ, ನೀ ಒಂದೇನೋ ಫಂಕ್ಷನ್ ಕೋಡ್ ಬರ್ದಿ, ಅದ್ ಬೇರೆದವ್ರಿಗೆ ತಿಳಿಯಂಗಿಲ್ಲ. ಸೊ ನೀ ಏನ್ ಇವನ್ನೆಲ್ಲ ಕಮೆಂಟ್ ಕೊಟ್ಟಿರ್ತಿಲ್ಲ, ಅವ್ರಿಗೆ ಏನ್ ಗೊತ್ತಾಗ್ತಿರ್ತಂದ್ರ ಈಗ ಏನೋ ನಿಂದು ಒಂದು ಫಂಕ್ಷನ್ ರನ್ ಆಗತೈತಿ, ಒಂದ್ ಅನಾಲಿಸಿಸ್ ಮಾಡಿ ಲಾಸ್ಟಕ್ ತಂದು ನಿನ್ಗೊಂದು ಡೇಟಾ ಕೊಡ್ತೈತಿ. ಸೊ ಆಲ್ ದ ಫೈಲ್ಸ್ ಹ್ಯಾವ್ ಬಿನ್ ಪ್ರೊಸೆಸ್ಡ್ ಅದ್ ನೀ ಪ್ರಿಂಟ್ ಮಾಡ್ತಿ. ಅವ್ರಿಗೆ ಏನ್ ಗೊತ್ತಾಗತಿ, ಓ ಎಲ್ಲ ಅದು ಈಗತ್ತ. ಇರ್ಲಿಕ್ಕಂದ್ರೆ ನಾವೇನೇ ಇಲ್ಲಿ ಟ್ರ್ಯಾಕ್ ಮಾಡ್ಬೇಕಾಗಿಲ್ಲ, ಇದಾಗ ರೀರನ್ ಮಾಡಿ ನೋಡಿದ್ನೆ ಎಲ್ಲ ಆಗ್ಯಾವಿಲ್ಲ ಅಂತ. ಹಂಗ್ ಮಾಡೋದಾಗ್ತೈತಿ. ಹಿಂಗಾರೆ ಚೆಕ್ ಮಾಡು, ಹಿಂಗಾರೆ ಚೆಕ್ ಹಾ, ಮಾಡು. ಹಿಂಗಾರೆ ಚೆಕ್ ಮಾಡು, Print ಹಿಂಗಾರೆ ಎಲ್ಲ ಚೆಕ್ ಮಾಡಿ ಮಾಡು, ಕರೆಕ್ಟ್. ಸೊ ಇದನ್ನ ಬರ್ದಂಗ ನೀ ಒಂದೇನೋ ಸ್ಪೇಸ್ ಆಡ್ ಮಾಡ್ಬೇಕಾಗೈತಿ ಈಗ. ಹಾ, ಗೊತ್ತಾಗ್ಬೇಕು, ಕ್ಲಿಯರ್ಲಿ ಡಿಫೈನ್ ಆಗ್ಬೇಕದ. ಹಾ, ಇಲ್ಲಿ ಇಲ್ಲಿ ಇದಕ್ಕೆ ಹಚ್ಚೆ ಬರತೈತೆ, ಸ್ಪೇಸ್ ಆಡ್ ಮಾಡ್ಬೇಕು. ಮೊದಲು ಸ್ಟ್ರಿಂಗ್ ಬರಿತೀನಿ, ಆಮೇಲೆ ಒಂದು ಸ್ಪೇಸ್ ಕೊಟ್ಬಿಡ್ತೀನಿ. ಎಸ್, 10 ಸ್ಪೇಸ್ ಕೊಡ್ತೀನಿ, 10 ಬರ್ತದೆ. ನೈಸ್. ಹಂಗ ಒಂದೇನೋ ಇದನ್ ಬೇಕಾಗೈತಿ. ಇದು ಡ್ಯಾಶ್ ಡ್ಯಾಶ್ ಹಾಕ್ಬಿಟ್ರೆ ಡ್ಯಾಶ್ ಬರ್ತೈತಿ. ಹಾ, ಡ್ಯಾಶ್ ಹಾಕಿದ್ರೆ ಡ್ಯಾಶ್ ಬರ್ತೈತಿ. ಏನತ್ತಾರ ಅವಕ್ಕೆಲ್ಲ ಈಗ ಸ್ಟ್ರಿಂಗ್ ಏನಂತಾರ ಅತ್ತೀವಿ, ಸ್ಟ್ರಿಂಗ್ ಅತ್ತೀವಿ. ಸ್ಟ್ರಿಂಗ್ ಆತ, ಡ್ಯಾಶಿಗೆ ಡ್ಯಾಶ್ ಆತಾರಣ. ಹೌದು, ಡ್ಯಾಶ್ ಹಾಕ್ತೀವಿ. ಡ್ಯಾಶ್ ಆತಾರ. ಇಲ್ಲೇ ಸ್ಲಾಶ್ ಎನ್ ಹಾಕಿದೀವತ್ತಂದ್ರ ಸ್ಲಾಶ್ ಏನ್ ಬರ್ತದಲ್ಲಿ? ಹಿಂಗ ಒಂದ್ಸರಿ ತಡಿ. ಹಾ, ಸ್ಲಾಶ್ ಎನ್ ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತೈತೆ ಅಂದ್ರೆ, ಸ್ಲಾಶ್ ಎನ್ ಎಂಡ್ ಆಫ್ ಲೈನ್. ನಾವು ನಾರ್ಮಲಿ ನೋಡ್ತೀವಿ ಗೊತ್ತೇನು, ಸ್ಲಾಶ್ ಎನ್ ಅಂತ ಬಂದಿರ್ತಾವಲ್ಲ CSV ಫೈಲ್ನಾಗ್ದು. ನಾವ್ ಇಲ್ಲಿ CSV ಫೈಲ್ ನೋಡಂಗಿಲ್ಲ. ಹಾ, ಓಕೆ. ಸ್ಲಾಶ್ ಎನ್ ಅಂತ ಏನ್ ರೆಪ್ರೆಸೆಂಟ್ ಮಾಡ್ತೈತಿ, ಕೋಡಿಂಗ್ ಇದ್ರ ಒಳಗ, ನಾಟ್ ಲೈಕ್ ಜಸ್ಟ್ ಪೈಥಾನ್ ಒಳಗ ಇಡ್ಡಿ ಎಲ್ಲಿ ಬೇಕಾದ ಕೋಡಿಂಗ್ ಏನ್ ಬರಿತಾವಲ್ಲ, ಸ್ಲಾಶ್ ಎನ್ ಏನ್ ರೆಪ್ರೆಸೆಂಟ್ ಮಾಡ್ತೈತೆ ಅಂದ್ರ ಇದನ್ನ ರೆಪ್ರೆಸೆಂಟ್ ಮಾಡ್ತೈತೆ, ಎಂಡ್ ಆಫ್ ಲೈನ್ ಅಂತ. ಅಲ್ಲಿಗೆ ಎಂಡ್ ಆತು, ಅಲ್ಲಿ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಲೈನಿಗೆ ಹೋಗಿರತ್ತೆ. ಎಲ್ಲ ಲ್ಯಾಂಗ್ವೇಜ್ ಒಳಗೂ ಇದೊಂದು ಇದ್ದಂಗ ಏನಂತ ಅದಕ್ಕೆ, ಫಂಕ್ಷನ್. ಹಾ, ಕಾಮನ್ ಫಂಕ್ಷನ್. ಸ್ಲಾಶ್ ಟಿ ಏನ್ ಹಿಂಗ ಟಿ ಏನ್ ರೆಪ್ರೆಸೆಂಟ್ ಮಾಡ್ತೈತೆ ಅಂದ್ರ ಟ್ಯಾಬ್. ಇದೊಂದು ಟ್ಯಾಬ್, ಇದು ಎನ್. ಇವೆಲ್ಲ ಮೂರ್ ಮೂರೇ ಹೆಸರು ಬರತ್ತಾವ, ಒಂದೊಂದೇ ಬರೆದ್ ಬಿಟ್ಟ. ನಾವೆಲ್ಲ ಪ್ರಿಂಟ್ ಮಾಡಿವಲ್ಲ, ಇದ್ ಪ್ರಿಂಟ್ ತೆಗಿತೀನ, ಇದನ್ನ ಪ್ರಿಂಟ್ ತೆಗಿತೀನ, ಇಲ್ಲಿ ಪ್ರಿಂಟ್ ಫೈಲ್ ಐತೆ. ಎಲ್ಲ ತಗೊಳದಲ್ಲ ಅದ. ಹಾ, ಸೊ ನಾವ್ ಎಲ್ಲೆಲ್ಲಿ ಪ್ರಿಂಟ್ ಮಾಡ್ತೀವಲ್ಲ ಅಲ್ಲಿ ಬರ್ತಿರ್ತಾವ. ನಾವ್ ಹೆಂಗ್ ಬೇಕಾದ್ ಬರಿಬೋದು ನೋಡಿ. ಒಂದೊಂದು ಬಂದ್ ನೋಡು, ಫೈಲ್ಸ್ ಕಾಪಿಡ್, ಫೈಲ್ಸ್ ಕಾಪಿಡ್. ಇದ್ ನಟ್ಟು ಬರಿತೀವಿ, ಇಲ್ಲಿ ಲಾಸ್ಟಕ್ಕೆ ಒಂದು ಬರಿತೀವಿ, ಅಷ್ಟು ಫೈಲ್ ಕಾಪಿಡ್ ಅದು. ಪ್ರಿಂಟ್ ಆಲ್ ದ ಫೈಲ್ಸ್ ಹ್ಯಾವ್ ಬೀನ್ ಕಾಪಿಡ್. ನೋಡಿ, ಇದು ಪೂರ ಮತ್ತೆ ಲೂಪ್ ರನ್ ಆಗ್ತತಿ. ಲೂಪ್ ಆದ ಕೂಡ ಎಕ್ಸಿಟ್ ಆಗ್ತತಿ, ಆಲ್ ದ ಫೈಲ್ಸ್ ಹ್ಯಾವ್ ಬೀನ್ ಕಾಪಿಡ್ ಅಂತ ಬರ್ತದೆ. ಎಲ್ಲ ಎಕ್ಸಿಕ್ಯೂಟ್ ಆಗಿದ್ರೆ ಅಟ್ಟ ಲಾಸ್ಟ್ ಪ್ರಿಂಟ್ ಬರ್ತೈತಿ, ಇಲ್ಲಾಂದ್ರೆ ಬರಂಗಿಲ್ಲ. ಇಲ್ಲ, ಬರಂಗಿಲ್ಲ. ಇಲ್ಲಿ ಏನ್ ಎರರ್ ಇರ್ತತಿಕೋ ಇಲ್ಲೇ ಎಕ್ಸಿಟ್ ಆಗ್ತದೆ ನೋಡಿ. ಇಲ್ಲಿ ಆಗಲೇ ಎರರ್ ಕಾಸ್ ಮಾಡಿದ್ನಿಲ್ಲ, ಇದೇನತ್ ನಮ್ಗೆ ಗೊತ್ತಾ ಇಲ್ಲ ಕ್ಯಾರೆಕ್ಟರ್, ಇಲ್ಲೇ ಎರರ್ ಥ್ರೋ ಮಾಡ್ತತಿ. ಒಂದೇದ್ ಇಲ್ಲಿ ಮಟ ರನ್ ಆತ ಬಂದ, ಆಮೇಲೆ ಇದು ಯಾವಾಗ ಎನ್ಕೌಂಟರ್ ಆತಲ್ಲ ಅಲ್ಲಿ ಎರರ್ ಥ್ರೋ ಆತ. ಇದನ್ನ ನಾನು ಇಲ್ಲಿ ಆಡ್ ಮಾಡಿದ್ನಂತಂದ್ರ ಇವು ಸುತ ಬರಂಗಿಲ್ಲ, ಇದು ಫಸ್ಟ್ನೇದು ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಮಟ ಹೋಗಂಗ ಇಲ್ಲ ಅದು. ವಿತ್ ಚೆಕ್ ಮಾಡ್ಕೊಂತ ವರ್ಕ್ ಮಾಡಿದಂಗ ಎರರ್ದು ಬಾಕಡೆ ಕಮ್ಮಿ ಹಾಕೋದ್ರಾಗ. ಎವ್ರಿ ಒನ್ ಲೈನ್ ಹೆಂಗ್ ಯಾವಾಗಲೂ ಎಲ್ಲ ಕೋಡ್ ಹೆಂಗ್ ರನ್ ಆಗ್ತಾವ ಅಂದ್ರೆ ಲೈನ್ ಬೈ ಲೈನ್. ಫಸ್ಟ್ ಇದ್ ರನ್ ಸ್ಟೆಪ್ ಬೈ ಆಗ್ತದೆ, ಸ್ಟೆಪ್ ಫಸ್ಟ್ ಇದ್ ರನ್ ಆಗ್ತದೆ, ಆಮೇಲೆ ಇದ್ರ ಎಲ್ಲಿ ಮಿಸ್ಟೇಕ್ ಇತ್ತಂದ್ರೂ ಆನ್ಸರ್ ಬರಂಗಿಲ್ಲ. ಸೊ ಫೈನಲ್ ರಿಸಲ್ಟ್ ಬಂದೈತೆ ಅಂದ್ರೆ ಅದು ಕರೆಕ್ಟ್ ಇರೋದಂಗಾತ. ಕರೆಕ್ಟ್ ಅದ. ಇಲ್ಲಿ ಒಂದು ಬ್ರೇಕ್ ಮಾಡಿನತಿಕೋ, ಇದು ಫಾರ್ ಲೂಪ್ ಇಂತರ ಎಕ್ಸಿಟ್ ಆದಂಗಿದೆ. ಬ್ರೇಕ್ ಆತಂದ್ರ ಸಾಕು, ಇಲ್ಲಿಗೆ ನಿಂದ್ರಸ್ ಅಂದಂಗ. ಒಂದೇದ ರನ್ ಆತ ಇಲ್ಲಿ ಮಟ, ಆಮೇಲೆ ಬ್ರೇಕ್ ಅಂದ ಕೂಡ ಎಕ್ಸಿಟ್ ಆಗಿಬಿಡ್ತದ ಲೂಪ್. ಇಲ್ಲ ಇದು ಪೂರ ಮುಗಿಸಿತಿದ್ನ ಅಂದ್ರೆ ಇದನ್ನ ಒಂದೊಂದು ಇನ್ನ ಎಷ್ಟ್ ಅದಾವು 6 ಸತಿ ಎಕ್ಸಿಟ್, ಇದು 6 ಅದಾವ ಅಂದಿರ್ತಿಕೋ 6 ಸತಿ ಹೋಗ್ಬೇಕದ 1 by 1. ಬಟ್ ಇಲ್ಲಿಗೆ ಎಕ್ಸಿಟ್ ಹೊಡೆದ್ ನಾನು. ಈಗ ಒಂದೇನೋ ನಿನಗೊಂದು ನಾರ್ಮಲಿ ಕೋಡ್ ಬರ್ತಿರ್ತಿ, ಚೆಕ್ ಮಾಡೋದಿರ್ತೈತಿ, ಅದ್ರ 1000 ಫೈಲ್ಸ್ ಇರ್ತಾವ. ನೀ ಪ್ರತಿ 1000 ರನ್ ಮಾಡಿ ನೋಡ್ಬೇಕಾಗೇ ಇಲ್ಲ. ಒಂದ ನಿನಗ ಗೊತ್ತಾತಂದ್ರ ಆಮೇಲೆ ಬ್ರೇಕ್ ಮಾಡ್ಕೊಂಡು ಲಾಸ್ಟ್ ರನ್ ಮಾಡ್ಕೊಂಡ್ಬಿಡುದು. ಅಷ್ಟ ರನ್ ಮಾಡ್ಕೊಂಡ್ ಅದ್ನೆಲ್ಲ ಒಂದ್ರೊಳಗೆ ಎಲ್ಲ ಒದ್ದಾಡುದ.
ಆಮೇಲೆ ಲಾಸ್ಟಿಗೆ ಬಂದು ಇನ್ ತೆಗೆದು ರನ್ ಮಾಡಿಬಿಡೋದು ಎಲ್ಲ ಫೈನಲ್ ಆದ ಕೂಡನೇ ನಾಳೆ ಒಂದಿನ ಮಾಡಿ ನೋಡೋಣ ಗೊಬ್ಬನ್ ಇದನ್ನ ನಾ ಮಾಡ್ ಮಾಡಿ ನೋಡು. ನೋಡ್ತೀನಿ ಓಕೆ ಆಮೇಲೆ ಬರ್ಲಿ ಅಂದ್ರೆ ನಾ ಸಂಜಿಕ್ ಡಿಸ್ಕಸ್ ಮಾಡಾಕ ಓಕೆ ಮಸ್ತ್ ಪ್ರಾಕ್ಟೀಸ್ ಮಾಡೋಣ ಅಂದ್ರೆ ಗೊತ್ತಾಗತ್ತೆ ಓಕೆ ಓಕೆ ಸಿ ಯು ಬೈ ಬಾಯ್. Bye. ಡಿಸ್ಕ್ರಿಪ್ಷನ್ನಾಗ ಟೆಲಿಗ್ರಾಮ್ ಲಿಂಕ್ ಐತಿ, ಜಾಯ್ನ್ ಆಗ್ರಿ. ಕ್ಯಾಶ್ ಪ್ರೈಸ್ ಹೆಂಗೆ ವಿನ್ ಆಗ್ಬೋದು ಅಂತ ಅದ್ರಾಗ ಹೇಳ್ತೀನಿ. ಆ್ಯಂಡ್ ಇದನ್ನ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಎವ್ರಿ ಒನ್.